ಈ ಒಂದು ಜೋಡಿ ನಂಬರ್ 1 ಸೀಸನ್ 3 ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಮಿಂಚುತ್ತಿರುವ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ಕುರಿತು ಅಲ್ಲಿರ್ತಕ್ಕಂಥ ಜಡ್ಜಸ್ ಏನು ಹೇಳಿದ್ದಾರೆ ಅಂತೇಳಿ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿವರೆಗೆ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರು ಕೂಡ ಈ ಒಂದು ವೇದಿಕೆ ಮೇಲೆ ತುಂಬ ಅದ್ಭುತವಾಗಿ ಎಲ್ಲರಿಂದ ಒಳ್ಳೆಯ ಮೆಚ್ಚನ್ನು ಪಡ್ಕೊಂಡ್ಬಿಟ್ಟು ಈ ಒಂದು ಗ್ರ್ಯಾಂಡ್ ಫಿನಾಲೆ ಹಂತವನ್ನು ಕೂಡ ತಲುಪಿದ್ದಾರೆ. ಈ ಒಂದು ವೇದಿಕೆ ಮೇಲೆ ಬಾಳು ಬೆಳಗುಂದಿ ಅವರು ಕೆಲವೊಂದಿಷ್ಟು ಗೀತೆಗಳನ್ನು ಕೂಡ ರಚನೆ ಮಾಡಿ ಹಾಡಿ ಎಲ್ಲರಿಂದ ಒಳ್ಳೆಯ ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಾಳು ಬೆಳಗುಂದಿ ಅವರು ಟ್ರೋಫಿಯನ್ನು ಗೆಲ್ತಾರಲ್ಲ ಅಂತೇಳಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರು ತುಂಬ ಅದ್ಭುತವಾಗಿ ಒಂದು ಗೀತೆಗೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಅವರು ಯಾವ ಒಂದು ಗೀತೆಗೆ ಡ್ಯಾನ್ಸ್ ಮಾಡಿದ್ದಾರೆ ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ. ಈ ಒಂದು ಡ್ಯಾನ್ಸನ್ನು ಆಡಿದ ಮೇಲೆ ಬಾಳು ಬೆಳಗುಂದಿ ಅವರು ತುಂಬ ಅದ್ಭುತವಾಗಿ ಒಂದು ಗೀತೆಯನ್ನು ಆಡ್ತಾರೆ. ಈ ಒಂದು ಗೀತೆಯನ್ನು ಕೇಳ್ತಕ್ಕಂಥ ಅಲ್ಲಿರ್ತಕ್ಕಂಥ ಜಡ್ಜಸ್ಸು ಮಾಳ್ವಿಕಾ ಮೇಡಮ್ ಅವರು, ನೀನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗೀತೆಗಳನ್ನು ಆಡಬೇಕಂತ ಅವ್ರು ಹೇಳ್ತಾರೆ. ಅದಾದ ನಂತರ ಪ್ರೇಮ್ ಅವರು ಕೂಡ ಒಂದು ಅದ್ಭುತವಾಗಿ ಒಂದು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಬಾಳು ಬೆಳಗುಂದಿ ಅವರು ನನ್ನ ಒಂದು ಸಿನಿಮಾದಲ್ಲಿ ನೀವು ಗೀತೆಯನ್ನು ಆಡಿಸ್ತೀನಿ ಅಂತೇಳಿ ಅವರು ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಬಾಳು ಬೆಳಗುಂದಿ ಅವರಿಗೆ ಜವಾರಿ ರಾಕ್ ಸ್ಟಾರ್ ಅನ್ನುವಂಥ ಒಂದು ಬಿರುದನ್ನು ಕೂಡ ಕೊಡ್ತಾರೆ. ಇದರಿಂದ ಬಾಳು ಬೆಳಗುಂದಿ ಅವರು ತುಂಬ ಖುಷಿಯಾಗಿಬಿಟ್ಟು ನಾನು ಈ ಒಂದು ಬಿರುದನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಈ ಒಂದು ವೇದಿಕೆ ಮೇಲೆ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರು ಕೂಡ ತುಂಬ ಅದ್ಭುತವಾಗಿ ಎಲ್ಲರಿಂದ ಒಳ್ಳೆಯ ಮೆಚ್ಚುಗೆಯನ್ನು ಪಡ್ಕೊಂಡ್ಬಿಟ್ಟು ಒಂದು ಉತ್ತಮ ಜೋಡಿಯಾಗಿ ಹೊರಹೊಮ್ಮಿದ್ದಾರೆ. ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ಕುರಿತು ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.